Ahmedabad to London ಏನು ಒಂದು ವಿಮಾನ ಹೋಗ್ತಾ ಇತ್ತು. ಅದನ್ನು ಸಡನ್ ಆಗಿ ಅಹಮದಾಬಾದ್ ಜಸ್ಟ್ ಕಾಂಪೌಂಡ್ ಹೊರಗಡೆ ಮತ್ತು ಜನ ಎಲ್ಲಿ ವಾಸ ಮಾಡ್ತಿದ್ರು ಅಲ್ಲೇ ಅದನ್ನು ಬಿದ್ದು ಬೆಂಕಿ ಹತ್ತಿ ಸುಮಾರು ಜನ ಅದನ್ನು ತೀರ್ಕೊಂಡು ಹೋಗಿದ್ದಾರೆ. ಈಗಾಗಲೇ ನಾನು ಟ್ವೀಟು ಕೂಡ ಮಾಡಿದ್ದೀನಿ, ಮೆಸೇಜು ತಿಳಿಸಿದ್ದೇನೆ. ಆದರೆ ದೊಡ್ಡ ದುರಂತ. ನಮಗೆ ನಿಜವಾಗಲೂ ಅವ್ರ ಬಗ್ಗೆ ಒಂದು ಏನು ಹೇಳಬೇಕು ಅಂತಕ್ಕಂಥದ್ದು ನಮ್ಗೆ ಅರ್ಥ ಆಗ್ತದೆ. ಅದು ದೊಡ್ಡ ದುರಂತ. ಅದರ ಜೊತೆಯಲ್ಲೇ ಭಾರತೀಯರು ಮತ್ತು ಹೊರದೇಶದ ವಿದೇಶದ ಕೆಲವು ನಾಗರಿಕರು ಕೂಡ ಅದರಲ್ಲಿದ್ದರು. ಆದರೆ ಎಕ್ಸಾಕ್ಟ್ಲಿ ಜನಸಂಖ್ಯೆ ಇನ್ನೂ ನನಗೆ ಮಾಹಿತಿ ಇಲ್ಲ. ಆದರೆ ಈಗ ಕೊಟ್ಟ ಮಾಹಿತಿ ಪ್ರಕಾರ ಸುಮಾರು 169 ಜನ ಅದರಲ್ಲಿ ತೀರ್ಕೊಂಡಿದ್ದಾರೆ, ಸತ್ತಿದ್ದಾರೆ ಅಂತ ಹೇಳಿ ಗೊತ್ತಾಗಿದೆ. ಅದು ನಿಜವಾಗ್ಲೂ ಒಂದು ದೊಡ್ಡ ಎಲ್ಲರಿಗೆ ಅತ್ಯಂತ ದುಃಖ ಆಗಿದೆ. ನಾನು ವತಿಯಿಂದ ಕಂಡೋಲೆನ್ಸನ್ನು ಅವರಿಗೆ ಅರ್ಪಿಸ್ತೇನೆ. ಮತ್ತು ವಿಶೇಷವಾಗಿ ನಾನು ನಮ್ಮ ಪಕ್ಷದ ಅಂದಿನ ನಾಯಕರಿಗೂ ಕೂಡ ಕೇಳ್ಕೊಳ್ತೀನಿ, ಇಂಥ ದುರಂತದಲ್ಲಿ ಸತ್ತಂಥ ಜನರಿಗೆ ಏನು ಸಹಾಯ ಮಾಡಬೇಕು ಅದು ಎಲ್ಲರೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು, ಬೇರೆ ಸಾಮಾಜಿಕ ಒಂದು ಆ್ಯಕ್ಟಿವಿಟೀಸ್ ಮಾಡ್ತಕ್ಕಂಥ ಜನರು ಇಂಥ ಒಂದು ದುರಂತದಲ್ಲಿ ಭಾಗಿಯಾಗಿ ಜನರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಮತ್ತು ಅವ್ರ ಕುಟುಂಬಕ್ಕೆ ಸಹಾಯ ಮಾಡಬೇಕು ಅಂತೇಳಿ ಹೇಳ್ಕೊಳ್ತೇನೆ. ಆದಷ್ಟು ಬೇಗನೆ ಯಾರು ಬರ್ತಿದ್ದಾರೋ ಅಂಥವರಿಗೆ ಚಿಕಿತ್ಸೆನೂ ಕೂಡ ಬೇಗನೆ ಕೊಡಬೇಕು. ಮತ್ತು ಯಾವ ಲೊಕ್ಯಾಲಿಟಿಯಲ್ಲಿ ಬಿದ್ದಿದೆ ಅಲ್ಲೇನ ನಾವು ತೆಗೆದ ಮನೆ ಮೇಲೆ ಬಿದ್ದಂಥ ಜನರಿಗೆ ಅಥವಾ ಏನು ಅಲ್ಲಿ ನುಕ್ಸಾನಾಗಿದೆ ಅದನ್ನು ಕೂಡ ಸರ್ಕಾರ ಈ ರೀತಿ ಅವರಿಗೆ ಸಹಾಯ ಮಾಡತಕ್ಕಂಥದ್ದು ಮಾಡಬೇಕು. ಮತ್ತು ವಿಶೇಷವಾಗಿ ಇದು ಏನು ವಿಮಾನ ಬ್ರಿಟಿಷ್ ಅಂದರೆ ಇಂಗ್ಲೆಂಡ್ಗೆ ಹೋಗ್ತಾ ಇರ್ತದೆ, ಅದರ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರ ಹೊತ್ಕೊಂಡು ಅವರು ಆದಷ್ಟು ಬೇಗನೆ ಕೆಲಸ ಅವ್ರಿಗೆ ಸಹಾಯ ಮಾಡಬೇಕು. ಎರಡನೇದು ಇದ್ರ ಎನ್ಕ್ವೈರಿನೂ ಕೂಡ ಮಾಡು. ನನಗೆ ಬಂದಂಥ ಸುದ್ದಿ ಪ್ರಕಾರ ಕೆಲವು ಜನ ಅದು ಬೇಗನೆ ಬಿಡೋಕ್ಕೆ ಅಥವಾ ಇಂಗ್ಲೆಂಡ್ಗೆ ಹೋಗೋಕ್ಕೆ ಆತುರರಾಗಿದ್ದರು. ಅದಕ್ಕಾಗಿ ಅವರ ಒತ್ತಡ ಇತ್ತು ಅಂತಕ್ಕಂಥ ಮಾಹಿತಿ ನಮಗೆ ಬಂದಿದೆ. ಅದು ವೆರಿಫೈ ಮಾಡಬೇಕು. ಯಾಕಂದರೆ ನಾವು ಅಸತ್ಯ ಕೇಳಬಾರ್ದು ಮತ್ತು ಕೆಟ್ಟದ್ದು ನುಡಿನಬಾರ್ದು. ಬಟ್ ಹೀಗಾಗಿದೆ ಒತ್ತಾಯ ಮಾಡಿ ಕೆಲವು ಜನ ಅವರಿಗೆ
ಸರಿ ಇಲ್ಲ ವಾತಾವರಣ ಅಂತ ಹೇಳಿದ್ರು ಇಲ್ಲ ನೀವು ಬಿಡಿ ಏನಾಗೋದಿಲ್ಲ ಅಂತೇಳಿ ಬೆಳೆಸಿದ್ದಾರೆ ಅಂತಕ್ಕಂಥ ಒಂದು ಇದನ್ನು ಕೂಡ ಬಂದಿದೆ. ಅದಕ್ಕಾಗಿ ಇದರದೊಂದು ಡೀಟೇಲ್ ಎನ್ಕ್ವೈರಿ ಮಾಡಬೇಕು. ಒಂದು ಸುಪ್ರೀಂ ಕೋರ್ಟ್ ರಿಟೈರ್ಡು ಅಥವಾ ಸಿಟಿ ಇದಕ್ಕೆ ಪ್ರೋಬ್ ಮಾಡಬೇಕು, ಇನ್ವೆಸ್ಟಿಗೇಟ್ ಮಾಡಿಸ್ಬೇಕು. ಏನು ಫೇಲ್ಯೂರ್, ಏನು ಪೈಲಟ್ ಫೇಲ್ಯೂರು, ಏನು ಪ್ಯಾಸೆಂಜರ್ಗಳನ್ನು ಒತ್ತಾಯ ಮಾಡಿ ಅವರಿಗೆ ಪ್ರಾರಂಭ ಮಾಡೋಕ್ಕೆ ಸಹಾಯ ಮಾಡಿದ್ರು, ಅಥವಾ ಯಾವ ದೃಷ್ಟಿಯಿಂದ ಇಂಥ ಒಂದು ಸೂಚನೆ ಹಾರದ ತಕ್ಷಣ ಕೆಲವೇ ನಿಮಿಷದಲ್ಲಿ ಭೂಮಿಗೆ ಅಪ್ಪಡಿಸ್ತಕ್ಕಂಥದ್ದು ಮತ್ತು ಈ ಅಗ್ನಿ ಒಂದು ಬೆಂಕಿ ಹತ್ತಿ ಇಷ್ಟೊಂದು ಹಾಳಾಗಕ್ಕೆ ಕಾರಣ ಆಗಿದೆ ಅಂತ ನಾವೆಲ್ಲರೂ ಯೋಚನೆ ಮಾಡ್ತಕ್ಕಂಥದ್ದು. ಅದಕ್ಕೆ ನನ್ನ ಡಿಮ್ಯಾಂಡ್ ಏನಂದರೆ ನಿಷ್ಪಕ್ಷಪಾತವಾದಂಥ ಒಂದು ಎನ್ಕ್ವೈರಿ ಆಗಬೇಕು ಮತ್ತು ವಿಶೇಷವಾಗಿ ಹೈಯರ್ ಲೆವೆಲ್ ಮೇಲೆ ಎನ್ಕ್ವೈರಿ ಆದರೆ ಗೊತ್ತಾಗ್ತದೆ ಏನು ಅದರೊಳಗೆ ಅಂದರೆ ಟೆಕ್ನಾಲಜಿ ಫೇಲ್ಯೂರು ಅಥವಾ ಪೈಲಟ್ ಫೇಲ್ಯೂರು ಅಥವಾ ಅಡ್ಮಿನಿಸ್ಟ್ರೇಷನ್ ಲ್ಯಾಬ್ಸು ಅಥವಾ ಡಿ ಜಿದು ಫಾಲ್ಟು ಇವೆಲ್ಲವೂ ಕೂಡ ಹೊರಗೆ ಬರ್ತವೆ. ಆದರೆ ನನ್ನ ಮೊದಲನೇದು ಈಗ ಯಾರು ಸತ್ತಿದ್ದಾರೆ ಅವ್ರಿಗೆ ಕಂಡೋಲೆನ್ಸಸ್ಸು, ಎರಡನೇದು ಯಾರು ಬದುಕಿದ್ದಾರೆ ಏನೇನು ಅವ್ರಿಗೆ ವ್ಯವಸ್ಥೆ ಮಾಡಬೇಕು ಅದು ಮೊದಲು ಮಾಡಬೇಕು. ಇಂಥ ದುರಂತ ಆಗಬಾರ್ದಿತ್ತು, ಆಗಿದೆ. ಇದು ಒಂದು ದೊಡ್ಡ ಆಘಾತ ನಮಗುಂಟು ಮಾಡಿದೆ. ಅವರೆಲ್ಲರಿಗೆ ನನ್ನ ಹೃತ್ಪೂರ್ವಕವಾದಂಥ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ. ಮತ್ತು ಮೂರನೇದಾಗಿ ಇದರ ಎನ್ಕ್ವೈರಿನೂ ಕೂಡ ನಿಷ್ಪಕ್ಷಪಾತವಾಗಿ ಆಗಬೇಕು. ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಡ್ಜ್ ಆಗಲಿ ಅಥವಾ ಪ್ರೆಸೆಂಟ್ ಜಡ್ಜ್ ಒಂದು ಈ ಹೊಣೆಯನ್ನು ಕೊಟ್ಟು ಒಂದು 3 ತಿಂಗಳಲ್ಲಿ ಆ ರಿಪೋರ್ಟನ್ನು ತರಿಸಿ ಸಂಬಂಧಪಟ್ಟವ್ರ ಮೇಲೂ ಸರ್ಕಾರ ತಪ್ಪಿದ್ದರೆ ಸರ್ಕಾರದಾಗ ಯಾರ ಮೇಲೆ ಹೊಣೆ ಕೂರಿಸಬೇಕು ಮಾಡಬೇಕು, ಮತ್ತು ಆ ಅಧಿಕಾರಿಗಳು ತಪ್ಪಿದ್ದರೆ ಅದನ್ನು ಕೂಡ ಹೊರಗೆ ಬರ್ತದೆ. ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಿಜವಾಗ್ಲೂ ನಮಗೊಂದು ಶಾಕ್ ಆಗಿದೆ. ಇಷ್ಟೊಂದು ಜನ ಅಟ್ ಎ ಟೈಮ್ ಅವರು ತನ್ನ ಉಸಿರನ್ನು ಬಿಟ್ಟಿದ್ದಾರೆ. ಇದಕ್ಕೆ ನಿಜವಾಗ್ಲೂ ನಾವು ಮತ್ತೊಮ್ಮೆ ಇಂಥ ಇನ್ಸಿಡೆಂಟ್ ನಡಿಬಾರ್ದು, ನಡೆದು ಹೋಗಿದೆ. ಯಾರ ಹೊಣೆ ಅನ್ನೋದು ಕೂಡ ಜವಾಬ್ದಾರಿ ಫಿಕ್ಸ್ ಮಾಡಿ. ಸರ್, ಈ ಫ್ಲೈಟ್ ಅಷ್ಟೇ ಅಂದರೆ ಮೆಡಿಕಲ್ ಕಾಲೇಜ್ BG ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಒಳಗಡೆ ಫ್ಲೈಟ್ ಬಿದ್ದಿದೆ ಸರ್, ಅಲ್ಲೂ ಕೂಡ ಸ್ಟೂಡೆಂಟ್ ಡೆತ್ ಆಗಿದೆ. ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಬಿದ್ದ ಮೇಲೆ ಮನೆಗಳಿಗಾಗಲಿ, ಹಾಸ್ಟೆಲ್ಗಾಗಲಿ, ಅಂಗಡಿಗಳಿಗಾಗಲಿ, ಯಾವುದೇ ಹಾಸ್ಪಿಟಲ್ ಇದ್ದಿಲ್ಲ ಆ ಏರಿಯಾದಲ್ಲಿ ಯಾರೇ ಇರ್ಬೋದು, ಅದು ಎಲ್ಲೆಲ್ಲಿ ನುಕ್ಸಾನ ಆಗಿದೆ ಅದರ ಕಡೆನೂ ಸರ್ಕಾರ ಲಕ್ಷ್ಯ ಕೊಡಬೇಕು. ಮತ್ತು ಇಮಿಡಿಯೇಟ್ಲಿ ಅವರಿಗೆ ತಕ್ಷಣ ಈಗ ಬದುಕಿದವ್ರಿಗೆ ಅವರಿಗೆ ಸಹಾಯ ಮಾಡಬೇಕು. ಸರ್ಕಾರ ಸಹಾಯ ಮಾಡೋದು ಅಲ್ಲದೆ ಅವರಿಗೆ ಬದುಕಿಸ್ತಕ್ಕಂಥ ಸ್ಥಿತಿಯಲ್ಲಿ ಸರ್ಕಾರ ಸಹಾಯ ಮಾಡೋದು. ಈಗ ನಾ ಅದನ್ನು ಅಪೀಲ್ ಮಾಡಿದ್ರಿ, ನಮ್ಮ ಪಕ್ಷದವರಲ್ಲಿ ಯಾರೇ ಇರಲಿ, ಪೊಲಿಟಿಕಲ್ ಪಾರ್ಟಿನ ಕಾಂಗ್ರೆಸ್ ಪಾರ್ಟಿ, ನಮ್ಮ ಅಲ್ಲಿನ ನಾಯಕರು, ಅಲ್ಲಿನ ವಾಲಂಟಿಯರ್ಸು, ಇವರೆಲ್ಲರೂ ಕೂಡ ಇಂಥ ಒಂದು ಇನ್ಸಿಡೆಂಟ್ನಲ್ಲಿ ಸಹಕರಿಸಬೇಕು ಮತ್ತು ಜನನ ಗುರುತಿಸಬೇಕು. ಈಗ ನೀವು ಹೇಳೋದಂಗೆ ಹಾಸ್ಟೆಲ್ ಇರ್ಬೋದು, ಏನೇ ಇರ್ಬೋದು, ಅಂಥ ಕಡೆ ಹೋಗಿ ಕೈಲಾದಷ್ಟು ಸಹಾಯ ಮಾಡಿ ಯಾರು ದುಃಖದಲ್ಲಿದ್ದಾರೋ ಆ ದುಃಖವನ್ನು ನಿವಾರಿಸ್ತಕ್ಕಂಥ ಮಾಡಿ.